ಚುನಾವಣೆ ಇನ್ನೇನು ನಾಳೆ ಮುಗಿಯಲಿದೆ. ದಕ್ಷಿಣ ಕರ್ನಾಟಕದ ಕಸರತ್ತು ಮುಗಿದಿದೆ. ಈಗೇನಿದ್ರು ಉತ್ತರ ಕರ್ನಾಟಕದ ಕಡೆ ಚಿತ್ತ. ಇನ್ನು ಆ ಕಡೆ ಎಲೆಕ್ಷನ್ ಹವಾ ಹೇಗಿದೆ ಅಂತ ನೋಡಿದ್ರೆ ಕಳೆದ ಬಾರಿಯಂತೆ ಈ ಬಾರಿಯೂ ಶಿವಮೊಗ್ಗ ಹೈ ವೋಲ್ಟೇಜ್ ಕದನವಾಗಿ ಮಾರ್ಪಟ್ಟಿದೆ. ಹಾಲಿ ಮತ್ತು ಮಾಜಿ ಸಿಎಂಗಳ ಯುದ್ಧ ಶುರುವಾಗಿದೆ. ಕಳೆದ ಬಾರಿ ಸ್ವಲ್ಪದಲ್ಲೇ ಮಿಸ್ ಆದ ಗೆಲುವನ್ನ ಈ ಬಾರಿ ದಕ್ಕಿಸಿಕೊಳ್ಳೋಕೆ ಜೋಡೆತ್ತುಗಳು ದಂಡೆತ್ತಿ ಶಿವಮೊಗ್ಗದ ಕಡೆ ಮುಖ ಮಾಡ್ತಿವೆ. ಹಾಗಾದ್ರೆ ಬಿಎಸ್ವೈ ಕಥೆ ಏನಾಗಲಿದೆ? ಶಿವಮೊಗ್ಗದಲ್ಲಿ ಯಾರಾಗ್ತಾರೆ ಚಿತ್ ಅಂತ ಈ ಸ್ಟೋರಿ ನೋಡಿ. ಬಿಎಸ್ವೈನ ಕೆಡವಲೇಬೇಕು, ಯಡಿಯೂರಪ್ಪ ಕೋಟೆಗೆ ಮಿತ್ರ ಪಡೆ ಲಗ್ಗೆ. ಬಿಎಸ್ವೈಗೆ ಮುಖಭಂಗ ಆಗ್ಲೇಬೇಕು, ದಂಡೆತ್ತಿ ಹೋದ ದೋಸ್ತಿ ಸೇನೆ. ಬಿಡಲ್ಲ, ಡಿಕೆ ಎಚ್ಡಿಕೆ ರಣ ಪ್ರತಿಜ್ಞೆ. ಚಕ್ರವ್ಯೂಹದಲ್ಲಿ ಯಡಿಯೂರಪ್ಪ. 3 ದಿನ 100 ತಂತ್ರ. ಶಿವಮೊಗ್ಗದಲ್ಲಿ ಯಾರಾಗ್ತಾರೆ? ಫಸ್ಟ್ ಸ್ಟೇಜ್ ಎಲೆಕ್ಷನ್ ತಣ್ಣಗಾಗ್ತಿದ್ದ ಹಾಗೆ ಈಗ ಎಲ್ಲರ ಚಿತ್ತ ಸೆಕೆಂಡ್ ಸ್ಟೇಜ್ ಎಲೆಕ್ಷನ್ ಕಡೆ ಹರಿಯೋಕೆ ಶುರುವಾಗಿದೆ. ಸದ್ಯ ಎಲ್ಲರ ಗಮನ ಸೆಳೆತಿರೋದು ಈಗ ಶಿವಮೊಗ್ಗ. ಮಾಜಿ ಸಿಎಂ ಯಡಿಯೂರಪ್ಪ ಪುತ್ರ ರಾಘವೇಂದ್ರ ಕಣದಲ್ಲಿ ನಿಂತಿದ್ದಾರೆ. ಕಳೆದ ಉಪಚುನಾವಣೆಯಲ್ಲೂ ಶಿವಮೊಗ್ಗ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಡಾಗಿತ್ತು. ಬಿಎಸ್ವೈ ಸೋಲಿಸಿದ್ರೆ ಆಪರೇಷನ್ ಕಮಲ ಮಟ್ಟ ಹಾಕಬಹುದು ಅನ್ನೋ ನಿಟ್ಟಿನಲ್ಲಿ ದೋಸ್ತಿ ಪಕ್ಷ ದಂಡೆತ್ತಿ ಹೋಗಿತ್ತು. ಆದ್ರೆ ಕೆಲ ಅಂತರಗಳಲ್ಲಿ ರಾಘವೇಂದ್ರ ಗೆಲ್ಲೋ ಮೂಲಕ ಯಡಿಯೂರಪ್ಪ ಬಚಾವಾಗಿದ್ರು. ಆದ್ರೆ ಕಳೆದ ಬಾರಿ ಎಚ್ಡಿಕೆ ಮಾತ್ರ ದಂಡೆತ್ತಿ ಹೋಗಿದ್ರು. ಆದ್ರೆ ಈ ಬಾರಿ ಬಿಎಸ್ವೈ ಮಣಿಸೋಕೆ ಹೋಗ್ತಿರೋದು ಕೇವಲ ಎಚ್ಡಿಕೆ ಮಾತ್ರವಲ್ಲ, ಟ್ರಬಲ್ ಶೂಟರ್ ಡಿಕೆ ಕೂಡ ಹೋಗ್ತಾವ್ರಂತೆ. ರೆಡ್ಡಿ ಕೋಟೆ ಛಿದ್ರ ಮಾಡಿದಂತೆ ಈಗ ಬಿಎಸ್ವೈ ಕೋಟೆನು ಛಿದ್ರಗೊಳಿಸ್ತಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಯಾಕಂದ್ರೆ ಎಷ್ಟೇ ಆದ್ರೂ ಡಿಕೆ ಯಾರು? ಟ್ರಬಲ್ ಶೂಟರ್. ತಮ್ಮ ಟ್ರಬಲ್ ನ ಶೂಟ್ ಮಾಡ್ಕೋತಾರೋ ಇಲ್ವೋ, ಆದ್ರೆ ಬೇರೆಯವರ ಟ್ರಬಲ್ ನ ಮಾತ್ರ ಶೂಟ್ ಮಾಡಿ ಬಿಸಾಕ್ತಾರೆ. ಇದಕ್ಕೆ ಅದೆಷ್ಟೋ ಎಕ್ಸಾಂಪಲ್ಸ್ ಕೊಡಬಹುದು ಬಿಡಿ. ಮಂಡ್ಯ ಮುಗಿತು, ಶಿವಮೊಗ್ಗದತ್ತ ಜೋಡೆತ್ತು. ಜೋಡೆತ್ತುಗಳಿಗೆ ಬಿಎಸ್ವೈ ಪುತ್ರ ಸವಾಲು. ಮೊದಲ ಹಂತದ ಚುನಾವಣೆ ಮುಗಿದ ಹಿನ್ನೆಲೆಯಲ್ಲಿ ಈಗ ಜೋಡೆತ್ತುಗಳ ಸವಾರಿ ಶಿವಮೊಗ್ಗ ಕಡೆ ಹೊರಟಿದೆ. ಈ ಬಾರಿ ಹೇಗಾದ್ರೂ ಮಾಡಿ ಬಿಎಸ್ವೈನ ಕಟ್ ಹಾಕೋಕೆ ಮಗನ ಸೋಲಿಸಲು ಪಣ ತೊಟ್ಟಿದ್ದಾರಂತೆ. ಡಿಕೆಶಿ ಹೋದಲ್ಲೆಲ್ಲ ಸಮಸ್ಯೆಗಳು ಬಗೆಹರಿತಾ ಇರೋದ್ರಿಂದ ಈ ಬಾರಿ ಕುಮಾರಸ್ವಾಮಿ ಡಿಕೆಶಿಯನ್ನ ಜೊತೆಗೆ ಕರೆದುಕೊಂಡು ಹೋಗಿ ಅಲ್ಲೇ ಝಾಂಡ ಊರಲಿದ್ದಾರಂತೆ. ಕಳೆದ ಬಾರಿ ಮಿಸ್ ಆದ ಟಾರ್ಗೆಟ್ ಈ ಬಾರಿ ಮಿಸ್ ಆಗದಿರೋಕೆ ಎಚ್ಡಿಕೆ ಈ ಬಾರಿ ಹೆಚ್ಚಿನ ನೊಗವನ್ನ ಡಿಕೆಶಿ ಮೇಲೆ ಹೊರಿಸಿದ್ದಾರೆ. ಹೀಗೆ ತಮ್ಮ ವಿರುದ್ಧ ಕೆಲಸ ಮಾಡೋಕೆ ಬರ್ತಿರೋ ಜೋಡೆತ್ತುಗಳ ಬಗ್ಗೆ ಬಿಎಸ್ವೈ ಪುತ್ರ ಹಾಕಿರೋ ಸವಾಲು ಏನು ಗೊತ್ತಾ? ಈಗ ಮೊದಲನೇ ಹಂತದ ಚುನಾವಣೆ ಆ ಭಾಗದ ಮುಗಿಸ್ಕೊಂಡು ಈಗ ಸಹಜವಾಗಿ ವಿರೋಧ ಪಕ್ಷ ಅವರು ನಮ್ಮ ಕೆಲಸ ನಾವು ಮಾಡ್ತೀವಿ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಹಾಗೆ ಅವರು ನಾಯಕ. ಇದ್ಯಾವುದೇನು ಹೊಸ ಪ್ರಯೋಗ ಏನಲ್ಲ. ಹಿಂದೂ ಕೂಡ ಗೌರವಾನ್ವಿತ ಕುಮಾರಸ್ವಾಮಿಗಳು ಮುಖ್ಯಮಂತ್ರಿಲಿದ್ದಾಗ, ಸಿದ್ದರಾಮಯ್ಯ ಮುಖ್ಯಮಂತ್ರಿಲಿದ್ದಾಗ ಈ ರೀತಿ ಎಲ್ಲ ರೀತಿಯಂಥ ಮಿಸ್ಯೂಸ್ ಆಫ್ ಫಂಡ್ಸ್ ಇರ್ಬೋದು, ಗೌರ್ಮೆಂಟ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಎಲ್ಲ ರೀತಿಯಂಥ ಪ್ರಯತ್ನಗಳು ಆಗಿತ್ತು. ಆದರೆ ಈ ಬಾರಿ ಈಗಾಗಲೇ ಜನರ ಹೃದಯದಲ್ಲಿ ಮೋದಿ BJP ಅಂತೇಳಿ ಅಚ್ಚೆ ಹಾಕಿದೆ. ಜನ ಈಗಾಗಲೇ ಸಂಕಲ್ಪ ಮಾಡಾಗಿದೆ. ಈ ಕೊನೆ ಹಂತದಲ್ಲಿ 3 ಹಂತದಲ್ಲಿ ಬಂದು ಬದಲಾವಣೆ ಮಾಡುವಂಥದ್ದು ಏನೂ ಇಲ್ಲ. ಹತ್ತತ್ರ ಸುಮಾರು 2024 ಬೂತ್ಗಳು ನಮ್ಮ 8 ವಿಧಾನಸಭಾ ಕ್ಷೇತ್ರದಲ್ಲಿದೆ. ಎಲ್ಲ ಬೂತಲ್ಲೂ ಕೂಡ ಮೊದಲೇ ಸ್ಥಾನದಲ್ಲಿ BJP ಗೆಲ್ಲುವಂಥ ಬೂತ್ ಮಟ್ಟದ ಕೆಲಸ ಈಗಾಗಲೇ ಆಗಿದೆ. ಯಾವ್ಯಾವ ಸಂದರ್ಭ ಜೋಡೆತ್ತಾಗಿದೆ, ಯಾವ್ಯಾವ ಸಂದರ್ಭದಲ್ಲಿ ನೊಗ ಹರ್ಕೊಂಡು ಬೇರೆ ಬೇರೆ ದಿಕ್ಕಲ್ಲಿ ಎಳೆದಾಡ್ಕೊಂಡಿದ್ದಾರೆ, ಎಲ್ಲದೂ ಕೂಡ ಜನರಿಗೆ ಗೊತ್ತಿದೆ ಇಲ್ವಾ? ಅವ್ರ ಅಧಿಕಾರ ಬೇಕಾದಾಗ ಅವಾಗ ಒಂದು ಇದನ್ನ ನೆಗ್ಲಿಗೆ ಏನಂತಾರೆ, ನೊಗಕ್ಕೆ ಕಟ್ಟುವಂತಾರೆ. ಅದು ಗೊತ್ತಿದೆ, ನಮ್ಮ ಸಿದ್ದರಾಮಯ್ಯವ್ರಿಗೆ ಗೊತ್ತಿದೆ. ಜನರು ಮಾತಾಡ್ತಾ ಇರ್ತಾರೆ, ಸಾಮಾನ್ಯ ಜನರು ಬುದ್ಧಿವಂತರಿದ್ದಾರೆ. ಈಗ ಗೌರವಿತ ಸಿದ್ದರಾಮಯ್ಯನವರು ವರ್ಣಾಕ್ಷರದಲ್ಲಿ ಸೋತ್ರಲ್ಲ, ಸೋಲಿಸಿದ್ಯಾರು? ಚಾಮುಂಡೇಶ್ವರಲ್ಲಿ ಸೋತ್ರಲ್ಲ. ಚಾಮುಂಡೇಶ್ವರಿ ಗೌರವ ಮುಖ್ಯಮಂತ್ರಿ ಆ ಸಂದರ್ಭದಲ್ಲಿ ಸೋತ್ರಪ್ಪ. ಸೋಲಿಸಿದ್ಯಾರಂತ ಎಲ್ರಿಗೂ ಕೂಡ ಗೊತ್ತಂತ ವಿಷಯ. ಗೊತ್ತಿದೆ ಅವರ ಅನುಕೂಲ ಸಿಂಧು ರಾಜಕಾರಣ ಸಂದರ್ಭದಲ್ಲಿ ಯಾರೋ ರಾಜಕಾರಣಗಳು ತುಳಿಯೋದು, ಯಾವ್ಯಾವ ಬೇಕಾದ್ರೆ ತಪ್ಕೊಳೋದು, ಈ ರೀತಿ ಅಪಮಿತ್ರವಾದಂಥ ಒಂದು ಅವರ ಪ್ರೀತಿ ವಿಶ್ವಾಸ ಸಾಮಾನ್ಯ ಜನರಿಗೆ ಎಲ್ಲರೂ ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಇವ್ರ ಬಗ್ಗೆ ಯಾರ ಬಗ್ಗೆನೂ ವಿಶ್ವಾಸ ಇಟ್ಟಿಲ್ಲ ಜನ. ಈ ಹೊಂದಾಣಿಕೆ ರಾಜಕಾರಣ ಇಲ್ಲದಂಥ ಭಾರತೀಯ ಜನತಾ ಪಕ್ಷದ ಬಗ್ಗೆ ವಿಶ್ವಾಸ ಇಟ್ಟು ಕೆಲಸ ಮಾಡಿ. ಉಳಿದಿರೋದು 3 ದಿನ.
ಡಿಕೆ ಎಚ್ಡಿಕೆ ನಡೆಸಿರೋದೆಂಥ ತಯಾರಿನ? ಸದ್ಯ 2ನೇ ಹಂತದ ಚುನಾವಣೆಗೆ 6 ದಿನ ಬಾಕಿ ಉಳಿದಿದ್ರು ಡಿಕೆ ಮತ್ತು ಎಚ್ಡಿಕೆಗೆ ಮಾತ್ರ ಉಳಿದಿರೋದು 3 ದಿನ. ನಾಳೆ ಡಿಕೆಗೆ ಸಹೋದರನ ಚುನಾವಣೆಯ ಜವಾಬ್ದಾರಿ ಇದೆ. 19ನೇ ತಾರೀಕು ಶಿವಮೊಗ್ಗಕ್ಕೆ ಹೋಗಲಿದ್ದಾರೆ. 23ಕ್ಕೆ 2ನೇ ಹಂತದ ಚುನಾವಣೆ ನಡೆಯೋದ್ರಿಂದ 21ರ ಸಂಜೆಗೆ ಜಾಗ ಖಾಲಿ ಮಾಡಬೇಕಾಗಿದೆ. ಉಳಿದಿರೋದು ಮಾತ್ರ 3 ದಿನ. ಈ 3 ದಿನದಲ್ಲಿ ಡಿಕೆ ಎಚ್ಡಿಕೆ ಬಿಎಸ್ವೈ ಪುತ್ರನ ಸೋಲಿಸಲು ಮಾಡಿರೋದೆಂಥ ತಯಾರಿ ಅನ್ನೋದು ಸದ್ಯ ಕುತೂಹಲ ಮೂಡಿಸಿದೆ. ಕಳೆದ ಚುನಾವಣೆಯಲ್ಲಿ ಡಿಕೆಶಿಯ ಅನುಪಸ್ಥಿತಿಯಲ್ಲೇ ಎಚ್ಡಿಕೆ ತಮ್ಮ ಪಕ್ಷದ ಅಭ್ಯರ್ಥಿ ಮಧು ಬಂಗಾರಪ್ಪಗೆ ಬಿಎಸ್ವೈ ಪುತ್ರ ರಾಘವೇಂದ್ರನ ವಿರುದ್ಧವಾಗಿ 4,91,158 ಮತಗಳನ್ನ ಜೋಳಿಗೆಗೆ ಹಾಕಿಸಿದ್ರು. ರಾಘವೇಂದ್ರ 5,43,306 ಮತಗಳನ್ನ ಪಡೆದು ಕೇವಲ 52,148 ಮತಗಳ ಅಂತರದಿಂದ ಗೆದ್ದಿದ್ರು. ಇದು ಅವರಿಗೆ ಈ ಬಾರಿ ಬಿಎಸ್ವೈನ ಕೆಡವಲು ಅಸ್ತ್ರ ಸಿಕ್ಕಂತಾಗಿದೆ. ಅಲ್ಲದೆ ಡಿಕೆ ಸಪೋರ್ಟ್ ಇದ್ರೆ ಬಿಎಸ್ವೈ ಪುತ್ರ ರಾಘವೇಂದ್ರನ ಸುಲಭವಾಗಿ ಸೋಲಿಸಬಹುದು ಅನ್ನೋದು ಎಚ್ಡಿಕೆ ಲೆಕ್ಕಾಚಾರ. ಬಿಎಸ್ವೈ ಪುತ್ರನ ಸೋಲಿಸ್ತಾರ ಮಿತ್ರ ಡಿಕೆ? ಸ್ನೇಹಿತನ ಮಗನ ಸೋಲಿಗೆ ಡಿಕೆಶಿ ಮುಂದಾಗಿದ್ಯಾಕೆ? ಹಾಗೆ ನೋಡಿದ್ರೆ ಡಿಕೆಶಿ ಮತ್ತು ಬಿಎಸ್ವೈ ಮಿತ್ರರು. ಎಚ್ಡಿಕೆ ಅದಕ್ಕಿಂತ ಅಂದ್ರೂ ಈ ಹಿಂದೆ ಅವರಿಬ್ಬರು ಹೇಗಿದ್ರು ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಡಿಕೆಶಿ ಮತ್ತು ಬಿಎಸ್ವೈ ನಡುವಿನ ಸ್ನೇಹ ಅಂತದ್ದಲ್ಲ. ಆದ್ರೂ ರಾಜಕಾರಣದಲ್ಲಿ ಯಾರೂ ಮಿತ್ರರಲ್ಲ ಮತ್ತು ಶತ್ರುಗಳಲ್ಲ ಅನ್ನೋ ಮಾತಿನ ಚಾಲ್ತಿಯಂತೆ ಇತ್ತೀಚೆಗೆ ಡಿಕೆಶಿ ಮತ್ತು ಬಿಎಸ್ವೈ ನಡುವಿನ ಸಂಬಂಧ ಹಳಸಿ ಹೋಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಸರ್ಕಾರ ರಚನೆ ಬಳಿಕವೂ ಬಿಎಸ್ವೈ ಡಿಕೆಶಿ ಮನೆಗೆ ಹೋಗಿದ್ರು. ಈ ವೇಳೆ ಡಿಕೆಶಿ ಕೂಡ ಹೂಗುಚ್ಛ ನೀಡಿ ಸ್ವಾಗತಿಸಿಕೊಂಡಿದ್ರು. ಇದ್ಯಾಕೋ ಅತಿ ಆಯ್ತು ಅಂತ ಅಂದುಕೊಂಡವರಿಗೆ ಡಿಕೆಶಿ ಪಾಲಿಟಿಕ್ಸ್ ಬೇರೆ, ಸ್ನೇಹ ಬೇರೆ. ರಾಜಕಾರಣ ಮೀರಿ ಬಿಎಸ್ವೈ ನಾನು ಮಿತ್ರರು ಅಂದಿದ್ರು. ಆದ್ರೆ ಇದೇ ಮಿತ್ರ ಬಿಎಸ್ವೈನೇ ಡಿಕೆಶಿ ಬಗ್ಗೆ ಐಟಿಗೆ ಹಾಕೊಟ್ಟು ಮೇಲಿಂದ ಮೇಲೆ ರೇಡು ಮಾಡಿಸೋಕೆ ಕಾರಣ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿತ್ತು. ಮಿತ್ರ ಬಿಎಸ್ವೈ ಡಿಕೆಶಿಗೆ ವಿರುದ್ಧ ಸೇಡ. ಪರ್ಸನಲ್ಗ ಸರ್ಕಾರ ಉಳಿಸೋಕ? ಡಿಕೆ ಬಿಎಸ್ವೈ ನಡುವೆ ಅದೇ ನಡೀತಿದೆಯೋ ಆ ದೇವರೇ ಬಲ್ಲ. ಬಿಎಸ್ವೈ ಹೇಳಿ ರೇಡ್ ಮಾಡಿಸಿದ್ದು ಅಂತ ಗೊತ್ತಿದ್ರು ಡಿಕೆಶಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಆದ್ರೆ ಪರೋಕ್ಷವಾಗಿ ಮಾತ್ರ ಬಿಎಸ್ವೈ ಮೇಲೆ ಗರಂ ಆಗ್ತಾರೆ. ಇನ್ನು ತಮ್ಮ ಮನೆಯಲ್ಲಿ ಸಿಕ್ಕ ಬಿಎಸ್ವೈ ಡೈರಿಯ ಅಸಲಿ ನಾಡೋಕ್ಕಾಗಲ್ಲ. ಎಐಸಿಸಿ ವಕ್ತಾರ ಆ ಬಗ್ಗೆ ಮಾತಾಡ್ತಾರೆ. ಆದ್ರೆ ಡಿಕೆಶಿ ಮಾತ್ರ ಸೈಲೆಂಟ್. ಈಗ ನೋಡಿದ್ರೆ ಬಿಎಸ್ವೈ ಮಗನನ್ನ ಸೋಲಿಸೋಕೆ ಅಂತ ಶಿವಮೊಗ್ಗಕ್ಕೆ ದಂಡೆತ್ತಿ ಹೋಗ್ತವ್ರೆ. ಇದರಲ್ಲಿ ಪರ್ಸನಲ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಎಚ್ಡಿಕೆ ಮತ್ತು ಹೈಕಮಾಂಡ್ ಆಜ್ಞೆ ಇರೋದು ಮಾತ್ರ ಪಕ್ಕಾ ಅಂತಾರೆ. ಬಿಎಸ್ವೈ ಮಗನನ್ನ ಸೋಲಿಸಿದ್ರೆ ಮಾತ್ರ ಯಡಿಯೂರಪ್ಪನನ್ನ ಮೂಲೆ ಗುಂಪು ಮಾಡಲು ಸಾಧ್ಯ. ಅದೊಂದು ಕಾರ್ಯ ಆದ್ರೆ ಆಪರೇಷನ್ ಕಮಲ ಠುಸ್ ಆಗುತ್ತೆ. ಅದು ಆಗಿಬಿಟ್ರೆ ಸರ್ಕಾರ ಉಳಿಯುತ್ತೆ. ಸರ್ಕಾರ ಉಳಿದ್ರೆ 5 ವರ್ಷ ಆರಾಮಾಗಿ ಅಧಿಕಾರದಲ್ಲಿರಬಹುದು. ಹೀಗಾಗಿ ಸದ್ಯ ಸರ್ಕಾರ ನಡೆಸೋಕೆ ತೊಡಕಾಗಿರೋ ಬಿಎಸ್ವೈ ಸದ್ದಡಗಿಸಲು ಪುತ್ರನ ಸೋಲಿಗೆ ಟೊಂಕ ಕಟ್ಟಿ ನಿಲ್ಲಬೇಕಿದೆ. ಕಳೆದ ಬಾರಿ ಜಸ್ಟ್ ಮಿಸ್ ಆಯ್ತು, ಆದ್ರೆ ಈ ಸಲ ಬಿಡೋ ಮಾತೇ ಇಲ್ಲ ಅಂತ ಎಚ್ಡಿಕೆ ಡಿಕೆ ಪ್ರತಿಜ್ಞೆ ಮಾಡಿದವರಂತೆ. ಒಬ್ನೇ ಹೋದ್ರೆ ಕೆಲಸ ಕೆಡುತ್ತೆ ಅಂತಾನೆ ಎಚ್ಡಿಕೆ ಈ ಬಾರಿ ಡಿಕೆಯನ್ನ ಜೊತೆಗೆ ಹಾಕೊಂಡು ಹೊರಟವರಂತೆ. ಟ್ರಬಲ್ ಶೂಟರ್ ಡಿಕೆ ಶಿವಮೊಗ್ಗದಲ್ಲಿ ಬಿಎಸ್ವೈಗೆ ಚಕ್ರವ್ಯೂಹವನ್ನ ರಚಿಸ್ತಾರ? ಬಿಎಸ್ವೈ ಜೋಡೆತ್ತುಗಳ ಚಕ್ರವ್ಯೂಹ ಭೇದಿಸ್ತಾರ? ತಗ್ಲಾಕೊಳ್ತಾರ? ನೋಡೋಣ ಬನ್ನಿ. ಬಿಡಬೇಡ ಅಂದ್ರ ಎಚ್ಡಿಕೆ? ಬಿಡೋ ಮಾತೇ ಇಲ್ಲ ಅಂತ ಜೊತೆಯಾದ್ರ ಡಿಕೆ? ಸಮ್ಮಿಶ್ರ ಸರ್ಕಾರ ರಚನೆ ಆದಾಗಿನಿಂದಲೂ ಯಡಿಯೂರಪ್ಪ ಕೊಟ್ಟ ಕಾಟ ಇದೆಯಲ್ಲ ಅಷ್ಟಿಷ್ಟಲ್ಲ. ಸಿಎಂ ನಿಂದ ಹಿಡಿದು ಯಾವೊಬ್ಬ ಸಚಿವರಿಗೂ ನೆಮ್ಮದಿಯ ಕೆಲಸ ಮಾಡೋಕ್ಕೂ ಬಿಟ್ಟಿಲ್ಲ ಅನ್ನೋ ಮಾತು ವೈರಿ ಪಾಳೆಯದಲ್ಲಿದೆ. ಸದ್ಯಕ್ಕೇನೋ ಬ್ರೇಕ್ ಬಿದ್ದಿದ್ರು ಫುಲ್ ಸ್ಟಾಪ್ ಅಂತೂ ಬಿದ್ದಿಲ್ಲ. ಈಗಲೂ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನಿಂದ ಹಿಡಿದು ಎಲ್ಲರೂ ಕೂಡ ಈ ಚುನಾವಣೆ ಆಗ್ಲಿ ಸರ್ಕಾರ ಬಿದ್ದೋಗುತ್ತೆ ಅಂತ ಮತ್ತದೇ ರಾಗ ಹಾಡ್ತಿದ್ದಾರೆ. ನಾನು ಹೇಳ್ತಿಲ್ಲ, ಈ ನಾಡಿನ ಕೋಟ್ಯಾಂತರ ಜನರ ಅಭಿಪ್ರಾಯ 22 ಸೀಟ್ ನಾವು ಗೆದ್ದ ತಕ್ಷಣ ಆ ಭಿನ್ನಾಭಿಪ್ರಾಯಗಳು ಕಾಂಗ್ರೆಸ್ ಜೆಡಿಎಸ್ ಅಲ್ಲಿ ಮುಗುಳು ಮುಟ್ಟುತ್ತೆ, ಪರಸ್ಪರ ಬಡಿದಾಡ್ತಾರೆ. ಆ ಸಂದರ್ಭದಲ್ಲಿ ಸರ್ಕಾರ ಉಳಿಯೋಲ್ಲ ಅನ್ನುವಂತ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಎಲ್ಲರ ನಿರೀಕ್ಷೆ, ಅಪೇಕ್ಷೆ. ಕಾದ್ ನೋಡೋಣ, ಏನ್ ಬೇಕಾದ್ರೂ. ಇವೆಲ್ಲ ನೋಡ್ತಾ ಇದ್ರಿಂದ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಬಿರುಕು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ. ಇವತ್ತು ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರು ಕಿತ್ತಾಡ್ತಾ ಇದ್ದಾರೆ. ಈ ಚುನಾವಣೆ ಮುಗಿದ ನಂತರ ಸರ್ಕಾರ ಪತನ ಆಗುತ್ತೆ. ಈ ಚುನಾವಣೆಗಳು ಮುಗಿದ ನಂತರ
ಇದೇ ಕಾರಣಕ್ಕೆ ನೋಡಿ ಈಗ ಕುಮಾರಸ್ವಾಮಿ ಡಿಕೆನ ಬಗಲಿಗೆ ಹಾಕೊಂಡು ಶಿವಮೊಗ್ಗದಲ್ಲಿ ಬಿಎಸ್ವೈಗೆ ಚಕ್ರವ್ಯೂಹ ರಚಿಸೋಕೆ ಮುಂದಾಗವ್ರೆ. ಯಡಿಯೂರಪ್ಪಂಗೆ ತವರಲ್ಲೇ ಮುಖಭಂಗ ಆದ್ರೆ, ಅದರಲ್ಲೂ ಮಗನ ಗೆಲ್ಲಿಸಿಕೊಳ್ಳುವಲ್ಲೇ ವಿಫಲರಾದ್ರೆ ಅದಕ್ಕಿಂತ ಅವಮಾನ ಮತ್ತೊಂದಿಲ್ಲ. ಇನ್ನು ಇದೇ ವಿಚಾರಕ್ಕೆ ಈಗಲೇ ಪಕ್ಷದಲ್ಲಿ ಮೂಲೆ ಸೇರ್ತಿರೋ ಯಡಿಯೂರಪ್ಪ ಮೂಲೆ ಗುಂಪಾದ್ರೂ ಕೂಡ ಅಚ್ಚರಿ ಇಲ್ಲ. ಇದೇ ಕಾರಣಕ್ಕೆ ಈ ಬಾರಿ ಜೋಡೆತ್ತುಗಳು ಬಿಎಸ್ವೈಗೆ ಮರ್ಮಘಾತ ಕೊಡಲು ಸಜ್ಜಾಗಿದ್ದಾರೆ. 22 ಲೋಕಸಭಾ ಕ್ಷೇತ್ರ ಮೈಸೂರು ಸೇರಿ ಚಾಮರಾಜನಗರ ಸೇರಿ ಗೆಲ್ಲೋದು ನಿಶ್ಚಿತ. ಅದಾದಮೇಲೆ ಇವರು ಬಡದಾಟ 100 ಪಟ್ಟು ಜಾಸ್ತಿ ಆಗುತ್ತೆ. ಈ ಸರ್ಕಾರ ಉಳಿಯೋದಿಲ್ಲ. ಆಮೇಲೆ ಏನಾಗುತ್ತೆ ಕಾದು ನೋಡೋಣ. ಈಗಾಗಲೇ 20 ಜನ ಕಾಂಗ್ರೆಸ್ಸಿನ ಶಾಸಕರೇ ಹೊರಗಡೆ ಬಂದು ಹೇಳಿಕೆಗಳನ್ನು ಕೊಡೋದು ಪ್ರಾರಂಭ ಆಗಿದೆ. ಭಿನ್ನಾಭಿಪ್ರಾಯಗಳು ಪ್ರಾರಂಭ ಆಗಿದೆ. ಬಿಎಸ್ವೈ ಕಟ್ಟಾಕಿ ಸರ್ಕಾರ ಉಳಿಸೋ ಹಾದಿಯಲ್ಲಿದ್ದಾರಾ ಡಿಕೆಶಿ? ಡಿಕೆಶಿ ಟಾರ್ಗೆಟ್ ಮಿಸ್ ಆದ್ರೆ ಮುರಿಯುತ್ತಾ ಮೈತ್ರಿ? ಇನ್ನು ಡಿಕೆಶಿಗೆ ಬಿಎಸ್ವೈನ ಕಟ್ಟಾಕೋಕೆ ಯಾವ ಪರ್ಸನಲ್ ದ್ವೇಷ ಇಲ್ದಿದ್ರು ಹೈಕಮಾಂಡ್ ಮಾತಿಗೆ ಕಟುಬದ್ಧವಾಗಿರ್ಬೇಕಾಗುತ್ತೆ. ಬಿಎಸ್ವೈ ಗೆದ್ರೆ ಮತ್ತೆ ಮೈತ್ರಿ ಸರ್ಕಾರಕ್ಕೆ ಅಡ್ಡಗಾಲು ಪಕ್ಕಾ ಅನ್ನೋದನ್ನ ಅರಿತಿರೋ ಡಿಕೆಶಿ ಈ ಪ್ರಯತ್ನವನ್ನ ಈ ಚುನಾವಣೆಯಲ್ಲೇ ಬೇರು ಸಮೇತ ಕಿತ್ ಹಾಕ್ಬೇಕು ಅನ್ನೋ ಹುಮ್ಮಸ್ಸಲ್ಲಿದ್ದಾರೆ. ಒಂದು ವೇಳೆ ಬಿಎಸ್ವೈ ಪುತ್ರನ ಸೋಲಿನ ವಿಚಾರದಲ್ಲಿ ಡಿಕೆಶಿದು ಮೇಲುಗೈಯಾದ್ರೆ ಮಾತ್ರ ಸರ್ಕಾರ ಉಳಿಸಿದ ಕೀರ್ತಿ ಅಗೈನ್ ಡಿಕೆಶಿಗೆ ಸಲ್ಲುತ್ತೆ. ಈಗಾಗಲೇ ಸಮ್ಮಿಶ್ರ ಸರ್ಕಾರ ರಚನೆಯಲ್ಲಿರೋ ಡಿಕೆಶಿಯ ಕೊಡುಗೆಗೆ ಪ್ರತಿಫಲವಾಗಿ ಭವಿಷ್ಯದಲ್ಲಿ ಒಂದುತ್ತಮ ಕಾಣಿಕೆ ಕೊಡುವುದಾಗಿ ಭರವಸೆ ಕೊಟ್ಟಿರೋ ಹೈಕಮಾಂಡ್ ಅದಕ್ಕೂ ಸಪರೇಟ್ ಬಕ್ಷಿಸ್ ಕೊಡೋ ಚಾನ್ಸ್ ಕೂಡ ಇದೆ. ಇದೇ ಕಾರಣಕ್ಕೆ ಡಿಕೆಶಿ ಬಂದಲ್ಲೆಲ್ಲ ಬರ್ಲಿ, ಏನಾಗುತ್ತೋ ನೋಡೇ ಬಿಡೋಣ ಅಂತ ಈಗ ಮಿತ್ರ ಯಡಿಯೂರಪ್ಪನ್ಗೆ ಚಕ್ರವ್ಯೂಹ ರಚಿಸೋಕೆ ಹೊರಟುಬಿಟ್ಟವ್ರೆ. ಸಿಎಂಗೆ ಪುತ್ರ ವ್ಯಾಮೋಹ ಅಂತಿದ್ದವ್ರೆ ಈಗ ಮಗನ ಗೆಲುವಿಗೆ ಸರ್ಕಸ್. ಗುಲ್ಬರ್ಗ ಬಿಟ್ಟು ತವರಲ್ಲೇ ಜಾಂಡ ಉರ್ತಾರ ಬಿಎಸ್ವೈ? ಒಂದೇ ಕಲ್ಲಲ್ಲಿ ಎರಡಕ್ಕೆ ಉಳಿಸೋದ ಈ ಜೋಡೆತ್ತುಗಳ ಪ್ಲಾನ್? ಸದ್ಯ ಯಡಿಯೂರಪ್ಪ ಬಿಜೆಪಿಗೆ ವಲಸೆ ಬಂದ ಉಮೇಶ್ ಜಾಧವ್ಗೆ ಕೊಟ್ಟ ಮಾತಂತೆ ಗೆಲ್ಲಿಸಿಕೊಳ್ಳೋ ಬ್ಯುಸಿಯಲ್ಲಿರುವಾಗ್ಲೇ ಇತ್ತ ಮಗನ ಸೋಲಿಗೆ ಹಳ್ಳ ತೋಡಕ್ ಬರ್ತಿರೋ ಜೋಡೆತ್ತುಗಳ ಸುದ್ದಿ ತಿಳಿತಾ ಇದ್ದಂತೆ ಕಂಗಾಲಾಗ್ಬಿಟ್ಟವ್ರೆ. ಉಮೇಶ್ ಜಾಧವ್ ಗೆಲುವಿಗಾಗಿ ಗುಲ್ಬರ್ಗದಲ್ಲೇ ವಾಸ್ತವ್ಯ ಹೂಡಿದ್ದ ಬಿಎಸ್ವೈಗೆ ಇತ್ತ ಚಕ್ರವ್ಯೂಹ ರೆಡಿ ಆಗ್ತಿದ್ದಾಗೆ ಈ ಕಡೆ ವಾಪಸ್ ಆಗೋದಕ್ಕೆ ಮುಂದಾಗವ್ರಂತೆ. ಅಷ್ಟೇ ಅಲ್ಲ, ಈ ಜೋಡೆತ್ತುಗಳು ಒಂದೇ ಕಲ್ಲಲ್ಲಿ ಎರಡಕ್ಕೆ ಉರುಳಿಸೋಕೆ ಮುಂದಾಗವ್ರಂತೆ. ತವರಲ್ಲಿ ಬಿಎಸ್ವೈ ಕಟ್ಟಾಕೋದ್ರ ಜೊತೆಗೆ ಅತ್ತ ಕೈ ಕೊಟ್ಟು ಬಿಜೆಪಿ ಸೇರಿ ಸಂಸದರಾಗೋಕೆ ಹೊರಟಿರೋ ಉಮೇಶ್ ಜಾಧವ್ಗೆ ಖೆಡ್ಡ ತೋಡೋಕೆ ಪ್ಲಾನ್ ಮಾಡವ್ರೆ. ಇಲ್ಲಿ ಮಗನ ಸೋಲಿಗೆ ಚಕ್ರವ್ಯೂಹವನ್ನ ನಿರ್ಮಿಸಿದ್ರೆ ಬಿಎಸ್ವೈ ಅತ್ತ ಉಮೇಶ್ ಜಾಧವ್ನ ಬಿಟ್ಟಾಕಿ ಇಲ್ಲಿ ಮಗನ ಗೆಲುವಿಗಾಗಿ ಓಡ್ ಬರ್ತಾರೆ. ಜೊತೆಗೆ ಅಲ್ಲಿ ಯಡಿಯೂರಪ್ಪ ಇಲ್ಲದೆ ಉಮೇಶ್ ಜಾಧವ್ರನ್ನ ಒಂಟಿ ಮಾಡೋ ಸಂಚು. ಸದ್ಯ ಉಮೇಶ್ ಜಾಧವ್ಗೆ ಬಿಜೆಪಿ ಟಿಕೆಟ್ ಕೊಟ್ಟಿರೋದ್ರಿಂದ ಸ್ಥಳೀಯ ಬಿಜೆಪಿ ನಾಯಕರಿಗೆ ಸಿಟ್ಟಂತೂ ಇದೆ. ಅವರೇ ಸೋಲ್ಸಿದ್ರು ಕೂಡ ಅಚ್ಚರಿ ಇಲ್ಲ. ಹಾಗಾಗಿ ಎಲ್ಲವನ್ನು ಪ್ಲಾನ್ ಮಾಡ್ಕೊಂಡೆ ಈ ಜೋಡೆತ್ತುಗಳು ಒಂದೇ ಕಲ್ಲಲ್ಲಿ ಎರಡಕ್ಕೆ ಉಳಿಸೋಕೆ ಮುಂದಾಗವ್ರಂತೆ. ರಾಜ್ಯದಲ್ಲಿ 2ನೇ ಹಂತದ ಚುನಾವಣೆಗೆ ಇನ್ನು 3 ದಿನ ಮಾತ್ರ ಬಾಕಿ ಇದೆ. ಮೈತ್ರಿ ಜೋಡೆತ್ತುಗಳು ಶಿವಮೊಗ್ಗದಲ್ಲಿ ಶಿಕಾರಿ ನಡೆಸಿವೆ. ಈ 3 ದಿನದಲ್ಲಿ 100 ತಂತ್ರಗಳನ್ನ ಮೈತ್ರಿ ಜೋಡೆತ್ತುಗಳು ಹೆಣೆಯಲಿವೆಯಂತೆ. ಇದರಿಂದ ಬಿಎಸ್ವೈಗೆ ಕಂಟಕ ಗ್ಯಾರಂಟಿನಾ? ಆ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಶಿವಮೊಗ್ಗದಲ್ಲಿ 3 ದಿನ 100 ತಂತ್ರ. ಫೈನಲಿ ಯಾರದ್ದಾಗಲಿದೆ ಗೆಲುವಿನ ಮಂತ್ರ? ಮೈತ್ರಿ ಜೋಡೆತ್ತುಗಳು ಬಿಎಸ್ವೈ ಅಖಾಡದ ಮೇಲೆ ಕಣ್ಣಿಟ್ಟಾಗಿದೆ. ಹೆಂಗಾದ್ರೂ ಮಾಡಿ ಬಿಎಸ್ವೈನ ಈ ಚುನಾವಣೆ ಮೂಲಕ ಕೆಡವಲೇಬೇಕು ಅನ್ನೋ ಲೆಕ್ಕಾಚಾರವನ್ನ ಹಾಕಿದ್ದಾರೆ ದೋಸ್ತಿಗಳು. ಆದ್ರೆ ಅದಷ್ಟು ಸುಲಭವಾಗಿದ್ಯಾ ಅನ್ನೋ ಪ್ರಶ್ನೆ ಮೂಡದೇ ಇರಲ್ಲ. ಯಾಕಪ್ಪ ಅಂದ್ರೆ ಮೈತ್ರಿ ಜೋಡೆತ್ತುಗಳಾದ ಡಿಕೆಶಿ ಎಚ್ಡಿಕೆ ಶಿಕಾರಿ ನಡೆಸ್ತಾ ಇರೋದು ಬಿಎಸ್ವೈ ಅಖಾಡದಲ್ಲಿ. ಹಾಗಾಗಿಯೇ ಬಿಎಸ್ವೈ ಭದ್ರಕೋಟೆಯನ್ನೇ ಛಿದ್ರ ಮಾಡೋ ಮೆಗಾ ಸ್ಕೆಚ್ ಹಾಕೊಂಡಿದ್ದಾರಂತೆ ದೋಸ್ತಿಗಳು. ಉಳಿದಿರೋ ಈ 3 ದಿನಗಳಲ್ಲಿ ರಾಘವೇಂದ್ರನ್ ಸೋಲಿಗೆ 100 ರಣತಂತ್ರಗಳನ್ನ ಸಿದ್ಧ ಮಾಡಿದ್ದಾರಂತೆ. ಮಧು ಬಂಗಾರಪ್ಪನನ್ನ ಗೆಲ್ಲಿಸಲೇಬೇಕು ಅನ್ನೋ ಪ್ರತಿಜ್ಞೆ ಮಾಡಿರೋ ದೋಸ್ತಿಗಳು ಈ ಚುನಾವಣೆ ಮೂಲಕ ಬಿಎಸ್ವೈಗೆ ಶಾಕ್ ಕೊಡಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದಾರಂತೆ. ಮೈತ್ರಿ ಜೋಡೆತ್ತುಗಳ ಚಕ್ರವ್ಯೂಹಕ್ಕೆ ಸಿಲುಕ್ತಾರ ಯಡಿಯೂರಪ್ಪ? ಪುತ್ರ ಸೋತ್ರೆ ರಾಜ್ಯ ರಾಜಕೀಯದಲ್ಲಿ ಸೈಡ್ ಲೈನ್ ಆಗ್ತಾರ ಬಿಎಸ್ವೈ? ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ವರ್ಸಸ್ ಬಿವೈ ರಾಘವೇಂದ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಎಸ್ವೈ ವರ್ಸಸ್ ಎಚ್ಡಿಕೆ ಡಿಕೆಶಿ ಅನ್ನೋ ವಾತಾವರಣ ಶಿವಮೊಗ್ಗದಲ್ಲಿ ನಿರ್ಮಾಣ ಆಗಿದೆ. ಬಿಎಸ್ವೈ ಕೋಟೆಯನ್ನ ಛಿದ್ರ ಮಾಡೋದಕ್ಕೆ ಹೊರಟಿರೋ ಮೈತ್ರಿ ಜೋಡೆತ್ತುಗಳ ಟಾರ್ಗೆಟ್ ರಾಘವೇಂದ್ರ ಅನ್ನೋದಕ್ಕಿಂತ ಯಡಿಯೂರಪ್ಪ ಅನ್ನಲಾಗ್ತಾ ಇದೆ. ಹಾಗಾಗಿಯೇ 100 ರೀತಿಯ ರಣತಂತ್ರಗಳನ್ನ ಮಾಡೋ ಮೂಲಕ ಬಿಎಸ್ವೈನ ಹಣಿಯೋದಕ್ಕೆ ಸಿದ್ಧವಾಗಿದ್ದಾರೆ ಎಚ್ಡಿಕೆ ಹಾಗೂ ಡಿಕೆಶಿ. ಈ ಮೈತ್ರಿ ಜೋಡೆತ್ತುಗಳ ತಂತ್ರ ವರ್ಕೌಟ್ ಆಗಿದ್ದೆ ಆದ್ರೆ ಒಂದೇ ಕಲ್ಲಲ್ಲಿ 2 ಹಕ್ಕಿಯನ್ನ ಹೊಡೆದಂತಾಗುತ್ತೆ.
ಹೌದು, ದೋಸ್ತಿಗಳ ಚಕ್ರವ್ಯೂಹದಲ್ಲಿನ ರಣತಂತ್ರಗಳಿಗೆ ಸಿಲುಕಿ ರಾಘವೇಂದ್ರ ಸೋತಿದ್ದೆ ಆದ್ರೆ ಶಿವಮೊಗ್ಗವನ್ನ ಕಬ್ಜಾ ಮಾಡೋದ್ರ ಜೊತೆಗೆ ಬಿಎಸ್ವೈನ ರಾಜ್ಯ ರಾಜಕಾರಣದಲ್ಲಿ ಸಂಪೂರ್ಣವಾಗಿ ಸೈಡ್ಲೈನ್ ಮಾಡಿದಂತಾಗುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಇದೆಯಂತೆ. ಈಗಾಗಲೇ ರಾಜಕೀಯ ಬಿಎಸ್ವೈಗೆ ಈಗ ಆಗಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಸ್ವಕ್ಷೇತ್ರದಲ್ಲಿ ಪುತ್ರನನ್ನೇ ಗೆಲ್ಲಿಸಿಕೊಳ್ಳಿಕ್ ಆಗ್ಲಿಲ್ಲ ಅನ್ನೋ ಮಾತುಗಳು ಬಿಎಸ್ವೈಗೆ ಸುತ್ತಿಕೊಳ್ಳುತ್ತೆ. ಇದರಿಂದ ರಾಜ್ಯದಲ್ಲಿ ಯಡಿಯೂರಪ್ಪ ಹಿಡಿತವನ್ನ ಕಡಿಮೆ ಮಾಡಬಹುದು ಅನ್ನೋದು ಮೈತ್ರಿ ಜೋಡಿತ್ತುಗಳ ಮೇನ್ ಟಾರ್ಗೆಟ್ ಆಗಿದೆ ಅನ್ನಲಾಗ್ತಾ ಇದೆ. ಒಟ್ನಲ್ಲಿ ಶಿವಮೊಗ್ಗ ಕೋಟೆಗೆ ಲಗ್ಗೆ ಇಟ್ಟು ಕ್ಷೇತ್ರವನ್ನ ಕಬ್ಜಾ ಮಾಡೋದ್ರ ಜೊತೆಗೆ ಬಿಎಸ್ವೈನ ಸೈಡ್ ಲೈನ್ ಮಾಡೋ ಹುನ್ನಾರವನ್ನ ಮೈತ್ರಿ ಜೋಡೆತ್ತುಗಳು ಮಾಡ್ತಿವೆ ಎನ್ನಲಾಗ್ತಿದೆ. ಆದ್ರೆ ಎಚ್ಡಿಕೆ ಹಾಗೂ ಡಿಕೆಶಿಯ ಈ ಆಪರೇಷನ್ ಯಡಿಯೂರಪ್ಪ ಸಕ್ಸಸ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಇದುವೇ ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್.